ಅಂಕೋಲದ ಶಿರೂರು ಗುಡ್ಡ ಕುಸಿತವಾಗಿ ವಾರ ಕಳೆದರೂ ಕೂಡ ಕಾರ್ಯಾಚರಣೆ ಮಂದಗತಿಯಲ್ಲಿ ಸಾಗ್ತದೆ. ಕಾರಣ ಜಿಟಿ ಮಳೆ. ಇದರ ನಡುವೆ ಇದೀಗ ಕೇಂದ್ರ ಸೇನಾ ತಂಡ ಕೂಡ ವಿಶೇಷ ಕಾರ್ಯಾಚರಣೆಯನ್ನ ಇನ್ನು ಮುಂದಕ್ಕೆ ನಡೆಸುತ್ತೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ಕೊಟ್ಟಿದ್ದಾರೆ, ನೋಡೋಣ. ಈಗ ಶಿರೂರು ಗುಡ್ಡ ಕುಸಿತ ಪ್ರದೇಶಕ್ಕೆ ಕೇಂದ್ರದಿಂದ ಕಮಾಂಡೋ ಟೀಮ್ಗಳನ್ನು ಕರೆಸಿರುವಂಥದ್ದು. ಒಟ್ಟು 50 ಜನ ಇದ್ದಾರೆ. ಮರಾಠ ಬೆಟಾಲಿಯನ್ನು ನೀವು ನೋಡ್ಬೋದು. ಈ ಭಾಗದಲ್ಲಿ ಈಗಾಗಲೇ ಬಂದು ಶಿರೂರು ಭಾಗದಲ್ಲಿರುವಂಥದ್ದು. ಇವರು ಈಗ ರಕ್ಷಣಾ ಕಾರ್ಯಾಚರಣೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದನ್ನು ನೀವು ನೋಡ್ಬೋದು. ಸುಮಾರು 50 ಜನ ಈ ಭಾಗದಲ್ಲಿ ಬಂದಿರುವಂಥದ್ದು. ಬೆಳಗಾವಿಯಿಂದ ಇವರ ತಂಡ ಈಗ ಈ ಭಾಗಕ್ಕೆ ರವಾನೆ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ಇವರ ತಂಡ ಇರುವಂಥದ್ದು. ಬೇರೆ ಬೇರೆ ಪ್ರದೇಶಗಳಿಗೆ ಇವರು ರೆಸ್ಕ್ಯೂ ಮಾಡುವಂಥ ಕೆಲಸಕ್ಕೆ ಹೋಗುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ 50 ಜನರ ತಂಡ ಈಗ ಬಂದಿರುವಂಥದ್ದು. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಈಗ ಇವರು ಸುಸಜ್ಜಿತವಾಗಿ ಬಂದಿರುವಂಥದ್ದು. ಇನ್ನು ಟ್ರಕ್ ಕೂಡ ಸಿಗಬೇಕಾಗಿದೆ. 2 ಟ್ರಕ್ಗಳು ಈಗಾಗಲೇ ಈ ಭಾಗದಲ್ಲಿ ಸಿಲುಕಿಕೊಂಡಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಈ ಭಾಗದಲ್ಲಿ ನೀವು ನೋಡ್ಬೋದು 4 ಟ್ರಕ್ಗಳಲ್ಲಿ ಈಗ ಇವರು ಬಂದಿರುವಂಥದ್ದು. ಈ ಭಾಗದಲ್ಲಿ ಈಗ ನೀವು ಕಾಣ್ಬೋದಾಗಿದೆ. ಮರಾಠ ಬೆಟಾಲಿಯನ್ ಇವತ್ತು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತದೆ. ಅಷ್ಟೇ ಅಲ್ಲದೆ ಈಗಾಗಲೇ ತಮಿಳುನಾಡು ಮತ್ತು ಕೇರಳ ಭಾಗದಿಂದನೂ ಬಂದಿರುವಂಥದ್ದು. ಕೇರಳ ಭಾಗದಿಂದ ಒಂದು ರೆಸ್ಕ್ಯೂ ಟೀಮ್ ಬಂದಿದೆ. ಅದೀಗಾಗಲೇ ಕಾರ್ಯಾಚರಣೆಯನ್ನು ಮಾಡ್ತಾಯಿದೆ. ಅದರ ಜೊತೆಗೆ ಈಗ NDRF, SDRF ಇವೆಲ್ಲವೂ ಸೇರಿ ಇವತ್ತು ಕಾರ್ಯಾಚರಣೆಗೆ ಇಳಿಯುವಂಥದ್ದು. ಒಟ್ಟಿನಲ್ಲಿ ಈಗ ಶೀಘ್ರದಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡು ದೆಹಲಿಯಿಂದ ಈ ಭಾಗಕ್ಕೆ ಕಳಿಸಿದಂತಹ ಕಮಾಂಡೋಗಳು ಇವತ್ತು ಕಾರ್ಯಾಚರಣೆಗೆ ಇಳಿತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.